ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಬಂದಾಗ ತುಂಬ ಭಯ ಇತ್ತು. ನಾನು ಬಿಫೋರ್ ಮೂವಿ ನೋಡಿರಲಿಲ್ಲ. ಸೊ ಇವತ್ತೇ ಆಡಿಯನ್ಸ್ ಜೊತೆ ಕೂತು ನೋಡಿದ್ದು ನಾನು. ಸೊ ಹಾಗಾಗಿ ತುಂಬಾ ಭಯ ಇತ್ತು. ಬಟ್ ರೆಸ್ಪಾನ್ಸ್ ನೋಡ್ತಿದ್ದಂಗೆ ಖುಷಿ ಆಗೋಯ್ತು. ಖುಷಿ ಆಯಿತು ಸರ್. ನಾನು ಹೇಗೆ ತಗೊತಾರೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಮೂವಿ ಯಾವ ಥರ ಬರುತ್ತೆ, ಆನ್ ಸ್ಕ್ರೀನ್ ಬಂದಾಗ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬಂದಿದ ತಕ್ಷಣ ಅಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಪಕ್ಕದಲ್ಲೇ ನನಗೆ ಥ್ರಿಲ್ಲರ್ ಮಂಜು ಸರ್ ಕೂತಿದ್ರು. ಅವರು ಫಸ್ಟ್ ಟೈಮ್ ಮಾಡಿದ್ದೀರಾ ಅಂತ ಕೇಳಿದ್ರು. ಹೌದು ಸರ್ ಅಂದಿದ್ದಕ್ಕೆ ಎಲ್ಲೂ ಆ ಥರ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದರು. ಸೊ ಅದು ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಇವಾಗ ಮೀಟ್ ಮಾಡಬೇಕು ಎಲ್ಲರೂ. ನಾನು ಇವಾಗ ಫಸ್ಟ್ ಈಗ ಶೋ ನೋಡಿದ್ನಲ್ಲ, ಸೊ ಫ್ಯಾಮಿಲಿ ಅವರು ಎಲ್ಲ ತುಮಕೂರಲ್ಲಿ ಆಲ್ರೆಡಿ ನೋಡಿರ್ತಾರೆ. ಸೊ ಮೀಟ್ ಮಾಡಿದಾಗ ನೋಡಬೇಕು ರಿಯಾಕ್ಷನ್ ಯಾವ ಥರ ಇರುತ್ತೆ. ತುಂಬ ಖುಷಿ ಆಯಿತು ಸರ್. ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಿದ್ರು, ಅದು ಕೇಳಿಸ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು. ಸೊ ಜನ ಅಂದರೆ ನಾವು ಬಂದಿದ್ದೆ ಆ ಕಾನ್ಫಿಡೆನ್ಸ್ ಇತ್ತು. ಡಿಸೆಂಬರ್ 6 ಬರ್ತಿದ್ದೀವಿ. ಸೊ ಹಿಂದಿನ ದಿನ ಬೇರೆ ಮೂವಿ ಇದ್ರೂ ಕನ್ನಡಿಗರು ನಮ್ಮ ಮೂವಿನ ಬಿಟ್ಕೊಡಲ್ಲ ಅಂತ. ಆದರೂ ಥಿಯೇಟರ್ ಪ್ರಾಬ್ಲಮ್ ಅಂತೆಲ್ಲ ಕೇಳಿಸ್ಕೊಂಡಾಗ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಇವತ್ತು ಜನ ಬಂದಿದ್ದು ನೋಡಿ, ಅವ್ರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ. ಡಿಸೆಂಬರ್ 6 ನಮ್ಮ ಮೂವಿ ಬರುತ್ತೆ ಅಂತ ಹೇಳ್ತಿದ್ದೀವಿ. ಸೊ ಇವಾಗ ತಾನೇ ಜಸ್ಟ್ ಮೂವಿ ರಿಲೀಸ್ ಆಯಿತು, ನಾನು ನೋಡ್ಕೊಂಡ್ಬಂದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಂಟೈರ್ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಮೂವಿ. ಸಾಕಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ, ಆ್ಯಕ್ಟ್ಗಳ ಬಗ್ಗೆ ಮಾತಾಡಿದ್ದೀವಿ. ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಮೂವಿಗೆ ಬನ್ನಿ. ಹಾಗೆ ಒಂದೊಳ್ಳೆ ಮೆಸೇಜ್ನ ಡೆಫಿನೆಟ್ ಆಗಿ ತೊಗೊಂಡು ಹೋಗ್ತೀರಾ. ಓಕೆ, ಖುಷಿ ಆಗ್ತದೆ. ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಓಕೆ, ರೆಸ್ಪಾನ್ಸ್ ಎಲ್ಲ ನೋಡಿ ಪರವಾಗಿಲ್ಲ, ಸ್ವಲ್ಪ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಸೊ ಇವಾಗ ನೋಡಬೇಕು ಎಲ್ಲರೂ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ.